ಆ ಸ್ಟ್ರಾಟಜಿಗೆ ಒಮ್ಮೊಮ್ಮೆ ಪರೀಕ್ಷೆ ಕೊಡ್ತಾನೆ ನಿಫ್ಟಿ. ಅಂದರೆ ಅದನ್ನು ಸ್ಟ್ರಾಟಜಿಯಲ್ಲಿ ನೀವು ಎಷ್ಟು ಸ್ಟ್ರಾಂಗ್ ಆಗಿದ್ದೀರಿ, ಎಷ್ಟು ಡೆಡಿಕೇಟೆಡ್ ಆಗಿದ್ದೀರಿ ಮತ್ತು ಅದನ್ನು ಎಷ್ಟು ನಂಬ್ತೀರಿ ಅನ್ನೋದನ್ನು ಟೆಸ್ಟ್ ಮಾಡಲಿಕ್ಕೋಸ್ಕರ ಅವನು ಅವಾಗವಾಗ ಎಕ್ಸಾಮ್ ಇಡ್ತಾ ಇರ್ತಾನೆ. ನಾವು ಆ ಎಕ್ಸಾಮ್ ಡೇಸ್ನಲ್ಲಿ ಪಾಸ್ ಆದ್ವಿ ಅಂತ ಆದರೆ ಖಂಡಿತವಾಗ್ಲೂ ನಾವು ಫ್ಯೂಚರಲ್ಲಿ ಒಳ್ಳೆ ಟ್ರೇಡರ್ಗಳಾಗ್ತೀವಿ. ಆ ಎಕ್ಸಾಮಲ್ಲಿ ನಾವು ಫೇಲ್ ಆದ್ವಿ ಅಂತ ಆದರೆ ಖಂಡಿತವಾಗ್ಲೂ ನಮ್ಮ ಕೈಲಿ ಟ್ರೇಡಿಂಗ್ ಮಾಡಲಿಕ್ಕೆ ಆಗಲ್ಲ. ಸೊ ಆ ಎಕ್ಸಾಮ್ ಏನು, ಆ ನಿಫ್ಟಿ ಇಡುವಂತಹ ಟೆಸ್ಟ್ಗಳು ಯಾವುದು, ಇದ್ರ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ವಿಡಿಯೋನ ಕೊನೆವರೆಗೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೌಶಲ್ ಟ್ರೇಡರ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವಾಗಲೇ ಹೇಳಿದಾಗೆ ಒಂದು ನಮ್ಮ ಇರುವಂತಹ ಪರೀಕ್ಷೆ, ಮಾರ್ಕೆಟ್ ಇಡುವಂತಹ ಪರೀಕ್ಷೆ ಏನು ಅನ್ನೋದನ್ನು ನಾವಿಲ್ಲಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಈಗ ನೀವು ಯಾವುದೋ ಒಂದು ರೂಲ್ಸ್ ಅನ್ನ ಫ್ರೇಮ್ ಮಾಡಿರ್ತೀರಿ. ಯಾಕೆಂದ್ರೆ ನಾವು ಟ್ರೇಡಿಂಗ್ ಟೈಮಲ್ಲಿ ಬಂದು ರೂಲ್ಸ್ ಅನ್ನ ಮಾಡ್ಲಿಕ್ಕೆ ಆಗಲ್ಲ. ನಾವು ರೂಲ್ಸ್ ಅನ್ನ ಫಸ್ಟೇ ಫ್ರೇಮ್ ಮಾಡಿ ಆಮೇಲಿಂದ ಅದು ಟ್ರೇಡಿಂಗ್ ಅಲ್ಲಿ ಬಂದು ಕುತ್ಕೊಬೇಕು. ಕರೆಕ್ಟ್ ಅಲ್ವಾ? ಆ ರೂಲ್ಸ್ ಹಾಕೊಂಡು ಬಂದು ನಾವು ಟ್ರೇಡಿಂಗ್ ಅಲ್ಲಿ ಕೂತಾಗ ನಮ್ಮ ಫೇವರಬಲ್ ಆಗಿ ಮಾರ್ಕೆಟ್, ಅಂದ್ರೆ ನಮ್ಮ ರೂಲ್ಸ್ ಪ್ರಕಾರವಾಗಿ ಮಾರ್ಕೆಟ್ ಹೋಗ್ತಾ ಇದ್ರೆ ನಾವು ಅದನ್ನ ಆರಾಮವಾಗಿ ಟೆನ್ಷನ್ ಇಲ್ಲದೆ ಸ್ಟ್ರೆಸ್ ಫ್ರೀ ಆಗಿ ಮಾಡ್ತೀವಿ. ಸೊ ಇಂಥ ದಿನಗಳನ್ನ ನಾವು ತುಂಬಾ ದಿವಸ ನೋಡಿರ್ತೀವಿ, ಅದ್ರಲ್ಲಿ ನಾವು ಸಕ್ಸಸ್ ಆಗ್ತಾ ಇರ್ತೀವಿ. ಆದರೆ ಟೈಮ್ಸ್ ಮಾರ್ಕೆಟ್ ನಮಗೆ ನಮ್ಮ ರೂಲ್ಸಿನ ಮೇಲೆ ಒಂದು ಎಕ್ಸಾಮ್ ನಡೆಸುತ್ತೆ. ಎಕ್ಸಾಮ್ ನಡೆಸಿದಾಗ ನಾವು ಆ ಎಕ್ಸಾಮ್ ಅನ್ನ ಪಾಸ್ ಆಗಬೇಕು. ಆ ಎಕ್ಸಾಮ್ ಟೈಮಲ್ಲಿ ನಾವು ತುಂಬಾ ಜನ ಫೇಲ್ ಆಗಕ್ಕೆ ಹೋಗ್ತೀವಿ. ಅದರಿಂದಾಗಿ ಏನಾಗುತ್ತೆ, ನಾವು ಟ್ರೇಡರ್ಸ್ ಆಗಕ್ಕೆ ಆಗ್ತಾ ಇಲ್ಲ. ಟ್ರೇಡರ್ಸ್ ಇನ್ ದ ಸೆನ್ಸ್ ಪ್ರೊಫೆಷನಲ್ ಟ್ರೇಡರ್ಸ್ ಆಗಕ್ಕೆ ಆಗ್ತಾ ಇಲ್ಲ. ಕಾರಣಗಳು ಯಾವುದು ಮತ್ತೆ ಅದು ಹೇಗೆ ಅನ್ನೋದನ್ನ ಡೀಟೇಲ್ ಆಗಿ ನೋಡೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂದ್ರೆ, ನಮ್ಮ ರೂಲ್ಸ್ ಇರುತ್ತೆ. ಉದಾಹರಣೆಗೆ ಈಗ 12 ಗಂಟೆ ಝೋನ್, 12 ಗಂಟೆ ಝೋನ್ಗಿಂತ ಕೆಳಗಿತ್ತಂದ್ರೆ ನಾವು 50% ನಾವು ಪಿ ಸೈಡ್ ನೋಡೋದು. ಸೆಕೆಂಡ್ ನಮ್ಗೆ ಕನ್ಫರ್ಮೇಷನ್ ಆಗೋದು ಯಾವಾಗ, 15 ಮಿನಿಟ್ಸ್ ಲೋ ಬ್ರೇಕ್ ಆದಾಗ ಮಾತ್ರ ನಮಗೆ ಕನ್ಫರ್ಮೇಷನ್ ಆಗೋದು. ಸಿ ನೋಡ್ಲಿಕ್ಕಿರೋದು ಯಾವಾಗ, 12 ಗಂಟೆ ಝೋನ್ ಬ್ರೇಕ್ ಆಗಿ ರೀಟೆಸ್ಟ್ ಆಗಿ ಬಂದ ಮೇಲಿಂದ ನಾವು ಸಿ ಕಡೆಗೆ ನೋಡ್ಲಿಕ್ಕೆ, ಅಲ್ಲಿವರೆಗೆ ಸಿ ನೋಡಂಗಿಲ್ಲ. ಇಂದು ನಮ್ಮ ಒಂದು ರೂಲ್ ಹಾಕೊಂಡಿದ್ದೀವಿ ಅಂತ ಇಟ್ಕೊಳ್ಳಿ. ಆ ರೂಲಿಗೆ ವಿರುದ್ಧವಾಗಿ ಮಾರ್ಕೆಟ್ ನೋಡಿ ಅದರೊಳಗೆ ಬಂದು 15 ಮಿನಿಟ್ಸ್ ಅನ್ನ ಲೋ ಅನ್ನ ಬ್ರೇಕ್ ಮಾಡದೆ ವಾಪಸ್ ಹೋಗಕ್ ಶುರು ಆಗುತ್ತೆ. ಅವಾಗ ನೀವು ಕಾಲ್ ತಗೊಳ್ತಿರೋ ತಗೊಳಲ್ವಾ ಅನ್ನೋದೇ ಎಕ್ಸಾಮ್. ಈಗ ಕಾಲ್ ತಗೊಂಡು ಕಾಲಲ್ಲಿ ಒಳ್ಳೆ ರೀತಿಯಲ್ಲಿ ಇನ್ಕಮ್ ಕಣ್ಣಿಗೆ ಕಾಣ್ತಾ ಇರುತ್ತೆ. ಆ ಕಣ್ಣಿಗೆ ಕಾಣ್ತಾ ಇರೋ ಇನ್ಕಮ್ ಅನ್ನ ನೋಡಿ ಸಹ ನಾವು ಮಾಡದೆ ಸುಮ್ಮನೆ ಇರಬೇಕು. ಆವಾಗ ನಾವು ಅದರಲ್ಲಿ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೀವಿ. ಅಥವಾ ಹಾಗೂ ಮಾಡ್ಬೇಕಂತಿದ್ರೆ ನಮ್ಮ ನಾರ್ಮಲ್ ಲಾಟ್ಸ್ಗಿಂತ ಕಮ್ಮಿ ಮಾಡ್ಕೊಂಡು ನಾವು ಟ್ರೇಡ್ ಮಾಡಿ ನಾವೇನಾದ್ರು ಇನ್ಕಮ್ ಮಾಡಿದ್ವಿ ಅಂದ್ರೆ ಅದು ಸಹ ಓಕೆ. ಆದರೆ ಅದು ಬಿಟ್ಟು ನಾವು ಉಲ್ಟಾ ಕೂತ್ಕೊಳ್ಳೋಕ್ಕೆ ಹೆವಿ ಲಾಟ್ಸ್ ಹಾಕಿ ಉಲ್ಟಾ ಕೂತು ಲಾಸ್ ಮಾಡ್ಕೊಂಡ್ವಿ ಅಂತ ಆದ್ರೆ ಆವತ್ತು ನಾವು ಎಕ್ಸಾಮ್ ಅನ್ನ ಫೇಲ್ ಆದಂಗೆ. ಓಕೆನಾ? ಸೊ ಈ ಫೇಲ್ ಆಗೋದು ಎಕ್ಸಾಮು, ಪಾಸ್ ಆಗೋದು ಅನ್ನೋದು ಏನು ಯಾವುದೋ ಒಂದು ಎಕ್ಸಾಮ್ ಅಂತ ಹೇಳಿದ್ರೆ ಯಾವುದೋ ಒಂದು ಸೂಪರ್ವೈಸರ್ ಕೂತ್ಕೊಂಡು ಕ್ಲಾಸ್ ರೂಮ್ ಅಲ್ಲಿ ಕೂತ್ಕೊಂಡು ನಾವು ಬರೆಯುವಂತ ಪರೀಕ್ಷೆ ಅಲ್ಲ. ಇದು ನಿಜವಾಗಿ ಲೈವ್ ಟ್ರೇಡಿಂಗ್ ಸೆಕ್ಷನ್ ಅಲ್ಲಿ ನಡೆಯುವಂತಹ ಒಂದು ಚಾಲೆಂಜ್. ಈಗ ಇಲ್ಲಿ ಪುಟ್ ಆಪ್ಷನ್ ಅನ್ನು ನಾವು ನೋಡೋದಂತ ಆದ್ರೆ, ಪುಟ್ ಆಪ್ಷನ್ ನಿಮಗೆ ಫಸ್ಟ್ ಕ್ಯಾಂಡಲ್ ಅಲ್ಲಿ ಅದು ಮೇಲೆ ಹೋಗುದಿಲ್ಲ ಅಂತ ತೀರ್ಮಾನ ಮಾಡಿ ಮಾರ್ಕೆಟ್ ಕೆಳಗೆ ಬರಕ್ ಶುರು ಮಾಡ್ದ. ಅಂದ್ರೆ ನಾವ್ ಏನ್ ಮಾಡ್ಬೇಕು, 50% ಮಾತ್ರ ಕನ್ಫರ್ಮ್ ಇದೆ ಅಂದಾಗ ನಾವು ನೆಕ್ಸ್ಟ್ 50% ಕಾಯ್ಬೇಕು. ಬಟ್ ಮಾರ್ಕೆಟ್ ಇಲ್ಲಿ ಫುಲ್ ಡೇ ಬರ್ತಾ ಇದ್ದಿದ್ ಕ್ಯಾಂಡಲ್ಗಳೆಲ್ಲದು ಬಂದು ಬಂದು ಕಡ್ಡಿ ಮಾಡ್ತಾ 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 ಡೌನ್ ಅಲ್ಲೇ ಬರ್ತಾ ಇದ್ದಾನೆ ಹೊರತು ಯಾವುದೇ ಕಾರಣಕ್ಕೂ ಅಪ್ ಮೂವ್ಮೆಂಟ್ ಕೊಡ್ತಾ ಇಲ್ಲ. ಕರೆಕ್ಟ್ ಅಲ್ವಾ? ನಿನ್ನೆ ಎಲ್ಲಿ ಕ್ಲೋಸಿಂಗ್ ಆಗಿದೆ ಆ ಕ್ಲೋಸಿಂಗ್ ವರೆಗೂ ಅವನು ಬಂದು ನಿಂತಿದ್ದಾನೆ. ಸೊ ಇದರಿಂದ ಏನ್ ಕ್ಲಿಯರ್ ಆಯ್ತು, ನಮ್ಗೆ ಪುಟ್ಟಲ್ಲಿ ಯಾವುದೇ ರೀತಿ ಅವಕಾಶಗಳು ಸಿಕ್ಲಿಲ್ಲ. ಆದ್ರೆ ಕಾಲ್ ಅಲ್ಲಿ ಏನ್ ಮಾಡಿದ್ದಾನೆ, ಕಾಲ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ಸ್ಲೋ ಅಂಡ್ ಸ್ಟಡಿ ಆಗಿ ಮೇಲೋಗಿದ್ದಾನೆ. ಸೊ ಇಲ್ಲಿ ಬಿದ್ದಂತಹ ಮಾರ್ಕೆಟ್ ಅಲ್ಲಿ ಸ್ಲೋ ಅಂಡ್ ಸ್ಟಡಿ ಆಗಿ ಮಾರ್ಕೆಟ್ ಮೇಲೋಗಿದೆ. ಓಕೆನಾ? ಆದ್ರೆ ನಾವೇನಾಗಿರ್ತೀವಿ, ಟ್ರ್ಯಾಪ್ ಆಗಿರ್ತೀವಿ. ನಮ್ಗೆ ಯಾಕೆಂದ್ರೆ ಇದು ಕಾನ್ಫಿಡೆಂಟ್ ಬಿಲ್ಡ್ ಮಾಡಿರಲ್ಲ. ಕಾಲ್ಸ್ ನಮಗೆ ಕಾನ್ಫಿಡೆಂಟ್ ಬಿಲ್ಡ್ ಮಾಡಿರಲ್ಲ. ಯಾಕೆಂದ್ರೆ ನಮ್ಮ ಡೈರೆಕ್ಷನ್ ಉಲ್ಟಾ, ನಮ್ಮ ರೂಲ್ಸ್ ಉಲ್ಟಾ. ನಮ್ಮ ಇನ್ನರ್ ಬ್ರೈನ್ ಒಂದು ರೂಲ್ಸ್ ಹಾಕೊಂಡಿರುತ್ತೆ, ಔಟರ್ ಬ್ರೈನ್ ಮಾಡು ಅಂತ ಇರುತ್ತೆ. ಸೊ ಈ ಎರಡು ಡಿಫ್ರೆನ್ಸಿಯೇಷನ್ ಇಂದ ನಾವು ಲಾಕ್ ಆಗಿರ್ತೀವಿ. ಆ ಟೈಮಲ್ಲಿ ನಾವು ಇಲ್ಲಿ ಸಿ ತಗೊಳ್ಳೋಣ ಅಂತ ಯೋಚನೆ ಮಾಡೋದ್ರೊಳಗೆ ಅದು ಕಡ್ಡಿ ಕಡ್ಡಿ ಮಾಡಿ ವಾಪಸ್ ಬಂದು ಸ್ಟಾಪ್ ಲಾಸ್ ಆಗಿರುತ್ತೆ. ಸ್ಟಾಪ್ ಲಾಸ್ ಆಯ್ತಲ್ಲ ಅಂತೇಳಿ ನಾವು ಆ ಕಡೆ ಪುಟ್ ಸೈಡ್ಗೆ ಹೋದಾಗ ಪುಟ್ ಸೈಡ್ ಅಲ್ಲೂ ಲಾಸ್ ಆಗುತ್ತೆ. ತಿರ್ಗಾ ಎಗೇನ್ ಈ ಕಡೆ ಸೈಡ್ ಬಂದು ಟ್ರೇಡ್ ಮಾಡಕ್ ಹೋದಾಗ ಕೆಲವು ಸಲ ಅಚಾನಕ್ ಆಗಿ ನೋಡಿ, ಈಗ ಆಗ್ತೀವಿ ನೋಡಿ, ಅಚಾನಕ್ ಆಗಿ ಮೂವ್ಮೆಂಟ್ ಆಗೋಂಗ್ ಮಾಡ್ತೇನೆ. ಅಚಾನಕ್ ಆಗಿ ಮೂವ್ಮೆಂಟ್ ಆದಾಗ ನಾವೇನ್ ಮಾಡ್ತೀವಿ, ಈ ಬ್ರೇಕ್ಔಟ್ ನಾವು ತಗೊಂಡ್ಬಿಡ್ತೀವಿ. ಈ ಬ್ರೇಕ್ಔಟ್ಗೆ ನಾವು ತಗೊಳ್ಳೋಣ ಅಂತೇಳಿ ತಗೊಳಕ್ ಹೋಗ್ತೀವಿ. ಸ್ಟಾಪ್ ಲಾಸ್ ಅನ್ನ ಈ ಸ್ವಿಂಗ್ ಹೋಗಿ ನಾವು ಸ್ಟಾಪ್ ಲಾಸ್ ಅನ್ನ ಇಡ್ತೀವಿ. ಅವ್ನು ನಮ್ದೀಗ ಎಂಟ್ರಿ ಆದ್ಮೇಲಿಂದ ನೋಡಿ, ಅದು ಎಂಟ್ರಿ ಆದ್ಮೇಲಿಂದ ಮೂವ್ಮೆಂಟೇ ಕೊಡ್ತಾ ಇಲ್ಲ. ನಮ್ಗೆ ಫಿಯರ್ ಆಗುತ್ತೆ, ಹೋಗುತ್ತಾ ಹೋಗಲ್ವಾ, ಹೋಗುತ್ತಾ ಹೋಗಲ್ವಾ ಅಂತ. ಹೋದ್ರೂ ಹೋಗ್ಬೋದು, ಹೋಗ್ದೇನು ಇರ್ಬೋದು. ಬಟ್ ನಾವು ಸ್ಟಾಪ್ ಲಾಸ್ ಕ್ಯಾಲ್ಕುಲೇಷನ್ ಮಾಡಿರಲ್ಲ, ಏನು ಮಾಡಿರಲ್ಲ. ಕಾರಣ ಏನು, ನಮಗೆ ಒಟ್ರಾಸಿ ನಮ್ದು ನಮ್ಮ ರೂಲ್ ನಲ್ಲಿ ಬರ್ಲಿಲ್ವಲ್ಲ ಟ್ರೇಡ್. ನಮ್ಮ ರೂಲಲ್ಲಿ ನಮ್ ಟ್ರೇಡ್ ಬರ್ಲಿಲ್ಲ ಅಂತ ಅಷ್ಟೇ ನಮಗೆ ಯಾವ್ದು ಟ್ರೇಡ್ ಸಿಗುತ್ತೋ ಆ ಟ್ರೇಡ್ ಅನ್ನ ಮಾಡಕ್ ಹೋಗೋದು. ಆಕ್ಚುಲ್ ಆಗಿ ಕನ್ಫರ್ಮೇಶನ್ ಗೆ ಇಲ್ಲಿ ಇನ್ನು 12 ಗಂಟೆ ಝೋನ್ ಅನ್ನ ಬ್ರೇಕ್ ಮಾಡಿ ನಿಂತಿಲ್ಲ, ಯಾವುದು ಸಹ ಮಾಡಿರಲ್ಲ. ಬಟ್ ನಾವು ಅದೆಲ್ಲದನ್ನು ಮರೆಯೋ ಹಾಗೆ ಮಾಡುತ್ತೆ. ನಿಫ್ಟಿಯ ಕೆಲಸವೇ ನಾವು ಮರಿಬೇಕು ಅನ್ನೋದನ್ನ ಅವನ ವ್ಯವಸ್ಥೆ. ಯಾಕೆ, ನೀವು ಎಕ್ಸಾಮ್ ಫೇಲ್ ಆದಷ್ಟು ಸಮಯ
ನೀವು ಸ್ಟಾಪ್ ಲಾಸ್ ಅನ್ನು ಕೊಡ್ತಾ ಇರ್ತೀರಿ, ನಿಮ್ಮ ಕ್ಯಾಪಿಟಲ್ ಅನ್ನು ಕೊಡ್ತಾ ಇರ್ತೀರಿ. ನೀವು ಎಕ್ಸಾಮ್ ಪಾಸ್ ಆದರೆ ನೀವು ಕ್ಯಾಪಿಟಲ್ ಕೊಡೋದನ್ನು ಸ್ಟಾಪ್ ಮಾಡ್ತೀರಿ, ಸ್ಟಾಪ್ ಲಾಸ್ ಕೊಡೋದನ್ನು ಕಮ್ಮಿ ಮಾಡ್ತೀರಿ. ಇದೆರಡು ಆಯ್ತು ಅಂತ ಹೇಳಿದ್ರೆ ಅವನು ನಿಮ್ಮ ದುಡ್ಡನ್ನು ಇನ್ನೊಬ್ಬರಿಗೆ ಕೊಡೋದಾದ್ರೂ ಹೇಗೆ? ಎಲ್ಲರೂ ಬುದ್ಧಿವಂತರಾಗೋದ್ರೆ ಅಲ್ಲಿ ಟ್ರೇಡ್ ಮಾಡಿಸೋದಾದ್ರೂ ಹೇಗೆ? ಅದಕ್ಕೆ ನಮ್ಮನ್ನು ದಡ್ಡ ಮಾಡೋದಕ್ಕೋಸ್ಕರ ಅವನು ಅವಾಗ ಈ ರೀತಿಯ ಎಕ್ಸಾಮ್ಸ್ಗಳನ್ನು ಇಡ್ತಾನೆ. ಆ ಎಕ್ಸಾಮ್ಸ್ ಅಲ್ಲಿ ನಾವು ಪಾಸ್ ಆಗ್ಬೇಕಂದ್ರೆ ಅವತ್ತು ಹೋದ್ರೂ ಹೋಗ್ಲಿ ತೊಂದರೆ ಇಲ್ಲ, ನಾನ್ ಟ್ರೇಡ್ ಮಾಡಲ್ಲ ಅಂತ ಕ್ಲೋಸ್ ಮಾಡಬೇಕು. ಅದು ಏಡಿತನ ಅಲ್ಲ. ಕೆಲವರು ಏನ್ ತಿಳ್ಕೊಳ್ತಾರೆ, ನಾವು ಅದನ್ನ ಮಾಡಲಿಲ್ಲ ಅಂದ್ರೆ ನಾವು ಫೇಲ್ ಆಗ್ತೀವಿ, ನಾವು ಏಡಿಗಳಾಗ್ತೀವಿ ಅಂತ. ಏಡಿಗಳಲ್ಲ, ಅದು ವೀರರ ಲಕ್ಷಣ. ಯುದ್ಧ ಯಾವಾಗ ಮಾಡಬೇಕು ಅಂತ ಗೊತ್ತಿರಬೇಕು, ಯುದ್ಧ ಯಾವಾಗ ಮಾಡಬಾರ್ದು ಅಂತಾನು ಗೊತ್ತಿರಬೇಕು, ಯುದ್ಧ ಯಾವಾಗ ನಿಲ್ಲಿಸ್ಬೇಕು ಅನ್ನೋದು ಗೊತ್ತಿರಬೇಕು. ಅವಾದಲ್ಲಿ ಅವನು ನಿಜವಾದ ಯೋಧ. ಕರೆಕ್ಟ್ ಅಲ್ವಾ? ನಾವಿಲ್ಲಿ ಹೇಗಂತ ಹೇಳಿದ್ರೆ ನಾವು ಒಟ್ರಾಸಿ ನಾವು ಹೋಗ್ತಾ ಇದೆಯಲ್ಲ ಅನ್ನೋ ಒಂದು ಫೋರ್ಸ್ ಅಲ್ಲಿ ನಿಂತಿರೋ ರೆಡ್ ಅಲ್ಲಿ ತಗೊಳಕ್ ಹೋಗಲ್ಲ, ರನ್ನಿಂಗ್ ಗ್ರೀನ್ ಅಲ್ಲಿ ತಗೊಳಕ್ ಹೋಗ್ತೀವಿ. ರನ್ನಿಂಗ್ ಗ್ರೀನ್ ಆದ್ಮೇಲಿಂದ ನೆಕ್ಸ್ಟ್ ಆಗುವಂತ 3-4 ಕ್ಯಾಂಡಲ್ ಅಲ್ಲಿ ನಮ್ದೆಲ್ಲದು ಸ್ಟಾಪ್ ಲಾಸ್ ಹೊಡೆಯಕ್ಕೆ ಶುರು ಆಗುತ್ತೆ. ತಿರ್ಗಾ ನಾವು ಸ್ಟಾಪ್ ಲಾಸ್ ಆದ್ಮೇಲಿಂದ ತಿರ್ಗಾ ರನ್ನಿಂಗ್ ಕ್ಯಾಂಡಲ್ ಕೊಡ್ತಾನೆ, ತಿರ್ಗಾ ಎಂಟ್ರಿ ಆಗ್ತೀವಿ, ತಿರ್ಗಾ 4 ಕ್ಯಾಂಡಲ್ ಅಲ್ಲಿ ಸ್ಟಾಪ್ ಲಾಸ್ ಕೊಡ್ತಾನೆ. ಇದು ಅವನು ಮಾಡುವಂತಹ ವ್ಯವಸ್ಥೆ. ಆ ವ್ಯವಸ್ಥೆಗೆ ನಾವು ಟ್ರ್ಯಾಪ್ ಆಗದೆ ಇರಬೇಕು ಅಂತ ಹೇಳಿದ್ರೆ, ಆ ಎಕ್ಸಾಮ್ ಅಲ್ಲಿ ನಾವು ಪಾಸ್ ಆಗ್ತಾ ಇರಬೇಕು ಅಂತ ಹೇಳಿದ್ರೆ, ನಿಮ್ಮ ಬರೆದಂತಹ ರೂಲ್ಸಿಗೆ ವಿರುದ್ಧವಾಗಿದೆ ಮಾರ್ಕೆಟ್ ಅಂತ ಹೇಳಿದ್ರೆ ಆವತ್ತು ನೋ ಟ್ರೇಡಿಂಗ್ ಡೇ ಅಂತ ಡಿಕ್ಲೇರ್ ಮಾಡ್ಕೋಬೇಕು. ನೋ ಟ್ರೇಡಿಂಗ್ ಡೇ ಅಂತ ಡಿಕ್ಲೇರ್ ಮಾಡಿ ಎದ್ದು ಹೋಗ್ತಾ ಇರಬೇಕು. ಅವಾಗ ಏನಾಗುತ್ತೆ, ನಿಮ್ಮ ಕ್ಯಾಪಿಟಲ್ ಉಳಿಯುತ್ತೆ, ಮತ್ತೆ ನೀವು ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೀವಿ. ಯಾರು ಡಿಸಿಪ್ಲಿನ್ ಆಗಿದಾರೋ ಅವ್ರಿಗೆ ಏನ್ ಮಾಡುತ್ತೆ ಮಾರ್ಕೆಟ್ ಖಂಡಿತವಾಗ್ಲೂ ಒಳ್ಳೆ ರೀತಿಯ ರಿವಾರ್ಡ್ ಅನ್ನ ಕೊಡುತ್ತೆ. ಈಗ ನೋಡಿ, ಈಗಷ್ಟೇ ಸ್ವಲ್ಪ ಹೊತ್ತು ಮುಂಚೆ ಹೇಳಿದೆ, ನಾವು ಹೈಯಲ್ಲಿ ತಗೊಂಡಿದೀವಿ 205, ಈಗ ಆಲ್ರೆಡಿ 195, 10 ಪಾಯಿಂಟ್ ಹೋಯ್ತು. ನಮ್ಗೊಂಥರ ಫಿಯರ್ ಆಗುತ್ತೆ, ಇರ್ಲೋ ಬಿಡ್ಲೋ ಇರ್ಲೋ ಬಿಡ್ಲೋ ಇರ್ಲೋ ಬಿಡ್ಲೋ ಅಂತ. ಕರೆಕ್ಟಾ? ನಾವು ಇರೋದಕ್ಕೂ ಆಗ್ತಾ ಇಲ್ಲ, ಬಿಡೋದಕ್ಕೂ ಆಗ್ತಾ ಇಲ್ಲ. ಕರೆಕ್ಟ್. ಆವಾಗ ಏನಾಗುತ್ತೆ, ಇಲ್ಲಿ ಇಲ್ಲಿ ಈ ಕಡೆ ಪುಟ್ ಸೈಡ್ ನೋಡಕ್ ಬರ್ತೀವಿ. ಪುಟ್ ಸೈಡ್ ನೋಡಕ್ ಬಂದಾಗ ಪುಟ್ ಸೈಡ್ ಅಲ್ಲಿ ಬ್ರೇಕ್ ಆಗ್ದೇನೆ ವಾಪಸ್ ಬರಂಗ್ ಕಾಣ್ತಾ ಇರ್ತಾನೆ. ನಮ್ಗೆ ಏನ್ ಅನ್ಸ್ಬಿಡುತ್ತೆ, ಈಗ ಇವನು ಹೋಗ್ತಾನೋ ಅವನು ಹೋಗ್ತಾನ ಗೊತ್ತಾಗಲ್ಲ. ಸೊ ನಮ್ಗೆ ಇಲ್ಲಿ ಸ್ಟಾಪ್ ಲಾಸ್ ಒಂದು 10 ಪಾಯಿಂಟ್ ಕೊಡಕ್ ರೆಡಿ ಇರ್ತೀವಿ. ನಾವು ದಮ್ ಕಟ್ಟಿ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಸ್ಟಾಪ್ ಲಾಸ್ ಕೊಡಕ್ಕೆ ಹೋಗ್ತೀವಿ. ಏನಾಗುತ್ತೆ ಮಾರ್ಕೆಟ್ ಅವಾಗ ಪೂರ್ತಿ ನಿಮ್ಮ ಸ್ಟಾಪ್ ಲಾಸ್ ಅನ್ನು ಹಿಟ್ ಮಾಡ್ಬೋದು, ಆಮೇಲಿಂದ ಮೂವ್ ಆಗ್ಬೋದು. ಸೊ ಇದು ಮಾರ್ಕೆಟಿನ ಬಿಹೇವಿಯರ್. ಸೊ ಮಾರ್ಕೆಟ್ ವಿರುದ್ಧವಾಗಿದ್ದಾನೆ ಅಂದ್ರೆ ಅವನು ನಮ್ಗೆ ಬೆಳಿಗ್ಗೆನೆ 9 ಕಾಲಿಗೆನೆ ನಮ್ಗೆ ಇನ್ಫಾರ್ಮ್ ಮಾಡ್ಬಿಟ್ಟಿದ್ದಾನೆ, ಇವತ್ತು ನಾನು ಸರಿ ಇಲ್ಲ ಅಂತ. ಅವನು ಇನ್ಫಾರ್ಮ್ ಮಾಡ್ದ ಅಂತ ಗೊತ್ತಾದಾಗ ಅವನ ಮಾತನ್ನ ನಾವು ಚಾಚು ತಪ್ಪದೆ ಕೇಳಿ ನಾವು ಸುಮ್ಮನೆ ಇದ್ವಿ ಅಂತ ಆದ್ರೆ ನಾವು ಖಂಡಿತವಾಗ್ಲೂ ಸಕ್ಸಸ್ಫುಲ್ ಟ್ರೇಡರ್ ಆಗ್ತೀವಿ. ಇಲ್ಲ ಅಂದ್ರೆ ನಮ್ ತರ ಮತ್ತೆ ಯಾರು ಲಾಸ್ ಮಾಡ್ಕೊಳ್ಳೋಂಥ ಟ್ರೇಡರ್ಗಳು ಮತ್ತೆ ಯಾರು ಸಿಗಲ್ಲ. ಅಷ್ಟು ನಾವು ಲಾಸ್ ಮಾಡ್ಕೊಳ್ಳೋದಂತೂ ಗ್ಯಾರಂಟಿ. ಸೊ ನೀವು ಡಿಸಿಪ್ಲಿನ್ ಟ್ರೇಡರ್ ಆಗಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ರಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸಿಗೂ ತಿಳಿಸಿ. ಎಕ್ಸಾಮ್ ಅನ್ನ ಪಾಸ್ ಆಗಿ. ಆಲ್ ದ ಬೆಸ್ಟ್.